ಈ ಮೊದಲು ನಮ್ಮ ಶಾಲೆಗೆ ಏನೂ ವ್ಯವಸ್ಥೆ ಇರಲಿಲ್ಲ. ಸರ್ಕಾರಕ್ಕೆ ಮನವಿ ಕೊಟ್ಟರು ಯಾವುದೇ ಅನುದಾನ ಬರಲಿಲ್ಲ. ಕಡೆಗೆ ನಾವು ನಮ್ಮ SDMC ಅಧ್ಯಕ್ಷರು ಹಾಗೂ ಊರ ನಾಗರಿಕರೆಲ್ಲ ಸೇರಿ ಅಕ್ಷರ ದಾಸೋಹ ಕೊಠಡಿಯನ್ನು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಕೊಟ್ಟಿದ್ದೀವಿ. ಆಮೇಲೆ ಗೃಹಲಕ್ಷ್ಮಿ ಹಣ ಎಲ್ಲ ಸೇರಿಸಿ ಮಹಿಳೆಯರೆಲ್ಲ ಸೇರಿಸಿ ಕಟ್ಟಿಕೊಟ್ಟಿದ್ದೀವಿ. ಆಮೇಲೆ ಶ್ಯಾಮಲಾ ತಿಮ್ಮಪ್ಪಗೌಡ್ರವರು ಈ ಹಿಂದೆ ಧ್ವಜದ ಕಟ್ಟೆಗೆ ಅವರು ಗೃಹಲಕ್ಷ್ಮಿ ಸ್ವಂತ ಹಣನ ಅನುದಾನವಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಕಟ್ಟಡ ಕಾಂಪೌಂಡ್ ಯಾವುದೂ ಇರಲಿಲ್ಲ ಈ ಶಾಲೆಗೆ. ಈಗೆಲ್ಲ ಊರ ನಾಗರಿಕರು ಎಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಮಕ್ಕಳಿಗೆ ವ್ಯವಸ್ಥೆ ಆಗುವಂತೆ ಮಾಡಿದ್ದೀವಿ. ಆಮೇಲೆ ಇಲ್ಲಿಗೆಲ್ಲ ಊರಿನವ್ರು ಎಷ್ಟು ಜನ ಸೇರಿಸಿ ದುಡ್ಡು ಹಾಕಿದ್ರಿ? ಹೆಂಗೆ ಎಷ್ಟು ಗೃಹಲಕ್ಷ್ಮಿ ಹಣ ಹಾಕಿದ್ರಿ? ಇಲ್ಲಿ 49 ಮನೆ ಉಂಟು. ಎಲ್ಲ ಹೆಂಗಸರೆಲ್ಲ ಸೇರಿ ನಮ್ಮ ಕೈಲಷ್ಟು ಹಾಕಿದ್ದೀವಿ. ಗೃಹಲಕ್ಷ್ಮಿನ ಹಣ ಹಾಕಿದ್ದೀವಿ. ಇನ್ನೂ ಸರ್ಕಾರದಿಂದ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಅನುದಾನ ಬರಬೇಕಂತ ಕೇಳ್ಕೊಳ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಿಗಬೇಕಂತ ಕೇಳ್ಕೊಳ್ತೀವಿ. ಅಡುಗೆ ಕೋಣೆ ಸರಿಯಾಗಿರಲಿಲ್ಲ. ಊರಿನ ಎಲ್ಲ ಮಹಿಳೆಯರು ಮತ್ತು ಎಲ್ಲ ನಾಗರಿಕರೆಲ್ಲ ಸೇರಿ ಗೃಹಲಕ್ಷ್ಮಿ ಹಣದಿಂದ ಬಂದ ಗೃಹಲಕ್ಷ್ಮಿ ಹಣವನ್ನು ಇದಕ್ಕೆ ಉಪಯೋಗಿಸಿ ಸರಿಯಾದ ಅಡುಗೆ ಕೋಣೆ ತಯಾರಿಸಿ. ಯಾವ ಥರ ಸಮಸ್ಯೆ ಇತ್ತು? ಅಡುಗೆ ಕೋಣೆಗೆ ಯಾವುದು ವ್ಯವಸ್ಥೆ ಸರಿಯಾಗಿರಲಿಲ್ಲ. ಕಟ್ಟಡ ಎಲ್ಲ ಸರಿಯಾಗಿರಲಿಲ್ಲ. ಸಾಮಾನು ಎಲ್ಲ ಇಡಲಿಕ್ಕೆ ಅಷ್ಟೇ. ಏನೇನು ಹಾಕಿ ಮಾಡಿದ್ದೀರಿ? ಯಾವ ಥರ ಮಾಡಿದ್ದೀರಿ? ಈಗ ಟೈಲ್ಸ್ ಎಲ್ಲ ಹಾಕಿ ಸರಿಯಾಗಿ ನೀರಿನ ವ್ಯವಸ್ಥೆ ಎಲ್ಲ ಇಡಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿದೆ. ಈ ಮೊದಲು ನಮ್ಮ ಶಾಲೆಗೆ ಏನೂ ವ್ಯವಸ್ಥೆ ಇರಲಿಲ್ಲ. ಸರ್ಕಾರಕ್ಕೆ ಮನವಿ ಕೊಟ್ಟರು ಯಾವುದೇ ಅನುದಾನ ಬರಲಿಲ್ಲ. ಕಡೆಗೆ ನಾವು ನಮ್ಮ SDMC ಅಧ್ಯಕ್ಷರು ಹಾಗೂ ಊರ ನಾಗರಿಕರೆಲ್ಲ ಸೇರಿ ಅಕ್ಷರ ದಾಸೋಹ ಕೊಠಡಿಯನ್ನು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಕೊಟ್ಟಿದ್ದೀವಿ. ಆಮೇಲೆ ಗೃಹಲಕ್ಷ್ಮಿ ಹಣ ಎಲ್ಲ ಸೇರಿಸಿ ಮಹಿಳೆಯರೆಲ್ಲ ಸೇರಿಸಿ ಕಟ್ಟಿಕೊಟ್ಟಿದ್ದೀವಿ. ಆಮೇಲೆ ಶ್ಯಾಮಲಾ ತಿಮ್ಮಪ್ಪಗೌಡ್ರವರು ಈ ಹಿಂದೆ ಧ್ವಜದ ಕಟ್ಟೆಗೆ ಅವರು ಗೃಹಲಕ್ಷ್ಮಿ ಸ್ವಂತ ಹಣನ ಅನುದಾನವಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಕಟ್ಟಡ ಕಾಂಪೌಂಡ್ ಯಾವುದೂ ಇರಲಿಲ್ಲ ಈ ಶಾಲೆಗೆ. ಈಗೆಲ್ಲ ಊರ ನಾಗರಿಕರು ಎಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಮಕ್ಕಳಿಗೆ ವ್ಯವಸ್ಥೆ ಆಗುವಂತೆ ಮಾಡಿದ್ದೀವಿ. ಆಮೇಲೆ ಇಲ್ಲಿಗೆಲ್ಲ ಊರಿನವ್ರು ಎಷ್ಟು ಜನ ಸೇರಿಸಿ ದುಡ್ಡು ಹಾಕಿದ್ರಿ? ಹೆಂಗೆ ಎಷ್ಟು ಗೃಹಲಕ್ಷ್ಮಿ ಹಣ ಹಾಕಿದ್ರಿ? ಇಲ್ಲಿ 49 ಮನೆ ಉಂಟು. ಎಲ್ಲ ಹೆಂಗಸರೆಲ್ಲ ಸೇರಿ ನಮ್ಮ ಕೈಲಷ್ಟು ಹಾಕಿದ್ದೀವಿ. ಗೃಹಲಕ್ಷ್ಮಿನ ಹಣ ಹಾಕಿದ್ದೀವಿ. ಇನ್ನೂ ಸರ್ಕಾರದಿಂದ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಅನುದಾನ ಬರಬೇಕಂತ ಕೇಳ್ಕೊಳ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಿಗಬೇಕಂತ ಕೇಳ್ಕೊಳ್ತೀವಿ.